ನಮಸ್ಕಾರ, ಗುಡ್ ಮಾರ್ನಿಂಗ್. ನಮ್ಮ ಇಂದಿನ ಪಯಣ 2ನೇ ದಿವಸ. ಇವತ್ತು ನಾವು ವಿಜಯವಾಡದಲ್ಲಿದ್ದೀವಿ. ನಿನ್ನೆ ರಾತ್ರಿ ಸುಮಾರು 9-9:15ಗೆ ವಿಜಯವಾಡ ತಲುಪಿದ್ವಿ. ಇಲ್ಲಿ CJ ಪ್ರೈಡ್ ಅಂತ ಒಂದು ಹೋಟ್ಲ್ ಇದೆ, ಅಲ್ಲಿ ಇಳ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ ಎದ್ದು ಮೊದಲನೇದಾಗಿ ಮಂಗಳಗಿರಿಗೆ ಪಾನಕಾಲ ನರಸಿಂಹ ಸ್ವಾಮಿ ದರ್ಶನಕ್ಕೆ ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋ ದೇವಸ್ಥಾನ ಮಂಗಳಗಿರಿ ಅಂತ. ಇದು ಸುಮಾರು 12 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ವಿಜಯವಾಡದಿಂದ, ಆಯ್ತಾ. ಅದರಲ್ಲಿ ಅಲ್ಲಿ ಬೆಟ್ಟದ ಕೆಳಗಡೆ ಲಕ್ಷ್ಮೀ ನರಸಿಂಹ, ಆಮೇಲೆ ಬೆಟ್ಟದ ಮೇಲೆ ಮಧ್ಯದಲ್ಲಿ ಪಾನಕಾಲ ನರಸಿಂಹ ಅಂತ ಅಂತಾರೆ. ಅದರ ಮೇಲೆ ಗಂಡಾಲ ನರಸಿಂಹ ಅಂತ ಹೇಳ್ತಾರೆ. ಆ ಥರ 3 ನರಸಿಂಹ ದೇವರು ಇದ್ದಾರೆ ಅಂತ ಹೇಳ್ತಾರೆ. ಈಗ ನಾವು ಮೊದಲನೇದಾಗಿ ಪಾನಕಾಲ ನರಸಿಂಹಗೆ ಹೋಗೋಣ. ಯಾಕೆಂದ್ರೆ ಅಲ್ಲಿ ದೇವಸ್ಥಾನ ಬರೀ 3 ಗಂಟೆ ತನಕ ಮಾತ್ರ ತೆಗೆದಿರುತ್ತೆ. ಬೆಳಗ್ಗೆ 7-8 ಗಂಟೆಯಿಂದ 3 ಗಂಟೆ ತನಕ, ಆಮೇಲೆ ಅದು ಕ್ಲೋಸ್ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಏನಂತಂದ್ರೆ ಒಂದು ತಿಳ್ಕೊಬೇಕು, ಇಲ್ಲಿ ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ನಮ್ಗಲ್ಲಿ ಒಳಗಡೆ ಯಾವುದು ಮೊಬೈಲ್ ತಗೊಂಡೋಗಿ ಬಿಡಲ್ಲ. ಅದ್ರನ್ನೇ ಯಾವ್ದಾರ ಫೋಟೋ ಇದ್ರೆ ಅಲ್ಲಿದ್ದು ದೇವ್ರದ್ದು ಹಾಕೋಣ. ಅಲ್ಲಿ ಏನಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ವಿಗ್ರಹ ಇಲ್ಲ ಅಂತ. ಅಲ್ಲಿ ಏನಿದ್ರು ಒಂದು ಬಿಲದ ತರ, ಅಂದ್ರೆ ಒಂದು ದೊಡ್ಡ ಹೋಲ್ ತರ ಇದೆ ಅಲ್ಲಿ. ಒಂದು ನಿಮಿಷ. ಆ ಹೋಲ್ಗೆ ಅದ್ರ ಮೇಲ್ಗಡೆಗೆ ಕಂಚಿಂದು ಇದ್ರದ್ದು ಕಿತ್ತಳೆದು ಒಂದು ಕವಚ ಹಾಕಿದ್ದಾರೆ. ಅಲ್ಲಿ ಆ ಕವಚನ ತೆಗೆದ್ರೆ ಅಲ್ಲಿ ಕೆಳಗಡೆ ಶಂಕು ಚಕ್ರ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನರಸಿಂಹದೇವರು ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ನಮುಚಿ ಅಂತ ಒಬ್ಬನು ಹಸುರ ಇದ್ನಂತೆ. ಅವನು ಕಾಟ ತಡಿಲಾರದೆ ಎಲ್ಲ ದೇವತೆಗಳು ಎಲ್ಲರೂ ಹೋಗಿ ಕೇಳ್ಕೊಂಡಾಗ ನರಸಿಂಹಸ್ವಾಮಿ ಅವನನ್ನ ಸಂಹಾರ ಮಾಡ್ತಾನೆ. ಅವಾಗ ಅವನ ಸಂಹಾರ ಆದ್ಮೇಲೆ ಸ್ವಾಮಿಗೆ ಎಷ್ಟು ಕೋಪ ಇತ್ತು ಅಂತಂದ್ರೆ ಭೂಮಿನೇ ನಡುಗ್ತಾ ಇತ್ತಂತೆ. ಅವರನ್ನ ಶಾಂತಗೊಳಿಸೋಕ್ಕೋಸ್ಕರ ಲಕ್ಷ್ಮೀದೇವಿ ಇದೇ ಬೆಟ್ಟದಲ್ಲಿ ಕೂತ್ಕೊಂಡು ತಪಸ್ ಮಾಡಿ, ಕೃತಯುಗದಲ್ಲಿ ಅಮೃತ, ತ್ರೇತಾಯುಗದಲ್ಲಿ ಹಸುವಿನ ತುಪ್ಪ, ದ್ವಾಪರ ಯುಗದಲ್ಲಿ ಹಸುವಿನ ಹಾಲನ್ನು ನೈವೇದ್ಯ ಮಾಡ್ತಿದ್ರು. ಆದರೆ ಈ ಕಲಿಯುಗದಲ್ಲಿ ಸ್ವಾಮಿಗೆ ಬೆಲ್ಲದ ಪಾನಕ ನೈವೇದ್ಯ ಮಾಡ್ತಾರೆ. ಇದು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬೆಟ್ಟಕ್ಕೆ ಹೋಗೋ ದಾರಿ ಇದು. ಹೋಗಿ ಬಂದೆ ನಿಮ್ಮ ಹಿಂದೆ. ನಡಿ. ಆಮೇಲೆ ತೆಕ್ಕೋಬೇಕು. ಇಲ್ಲೇ ಪಾನಕಾಲ ನರಸಿಂಹಸ್ವಾಮಿ ಬಾಯಿ ಅಥವಾ ಬಿಲ ಅಂತ ಏನ್ ಹೇಳ್ತೀವಿ ಅದಿರೋದು. ನಮ್ಗೆ ನಾವು ಒಳಗಡೆ ಹೋದಾಗ ನಮ್ಗೆ ಏನ್ ತರ ಅನುಭವ ಆಯ್ತು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಅರ್ಚಕರು ಏನ್ ಮಾಡಿದ್ರು ಅಂದ್ರೆ ಒಂದ್ ಸ್ಟೀಲ್ ಚೊಂಬಲ್ಲಿ ಪಾನಕ ತಗೊಂಡು ಸ್ವಾಮಿ ಬಾಯಿಗೆ ಸುರಿದಾಗ ಅದು ಅರ್ಧ ಹಂಗೆ ಉಳ್ಕೊಂಡ್ಬಿಡ್ತು. ಆ ಅರ್ಧನ ನಮ್ಗೆ ಕೊಟ್ಬಿಡ್ತಾರೆ ಪ್ರಸಾದ ಅಂತ. ಬಟ್ ಅದು ಸುರಿದಾಗ ಎಷ್ಟು ಹೋಗಿದೆಯೋ ಅದು ಗುಟಕ್ಕಂತ ಶಬ್ದ ನಮ್ಗೆ ಕೇಳ್ಸತ್ತೆ. ನಮ್ಗೆ ಕೇಳಿಸ್ತು ಕೂಡ ಆ ಟೈಮಲ್ಲಿ. ಏನಂದ್ರೆ ಅಲ್ಲಿ ದೇವಸ್ಥಾನದ ಒಳಗಡೆ ಹೋದಾಗ ಸೈಲೆಂಟ್ ಆಗಿರ್ಬೇಕು. ನಮ್ದು ಅದೃಷ್ಟನ ಏನೋ ಅವತ್ತೇನಾಯ್ತು ಅಂದ್ರೆ
ನಾವು ಹೋಗಿದ್ದ ಟೈಮ್ನಲ್ಲಿ ತುಂಬಾ ಪ್ರಶಾಂತವಾಗಿತ್ತು. ಯಾರು ಜನಗಳೇ ಇರ್ಲಿಲ್ಲ ಒಳಗಡೆ, ಜಾಸ್ತಿ ಜನ. ಹಂಗಾಗಿ ಸೈಲೆಂಟ್ ಆಗಿತ್ತು. ಎಷ್ಟು ಚೆನ್ನಾಗಿ ಕೇಳಿಸ್ತು ಅಂದ್ರೆ ಯಾರೋ ನಿಜವಾಗ್ಲೂ ನುಂಗಿದ್ರೆ ಅಂತ ಯಾವ ತರ ಶಬ್ದ ಸೌಂಡ್ ಬರುತ್ತೆ, ಬರುತ್ತೋ ಆ ತರ ಶಬ್ದ ಬಂತು. ಬಂತು. ಮತ್ತೆ ಅರ್ಧ ಭಾಗ ಅವ್ರು ಏನ್ ಕೊಟ್ಟಿದ್ರು ಇದನ್ನ ಸ್ಟೀಲ್ ಪಾತ್ರೆನ, ಅದನ್ನ ಚೊಂಬನ ಅದನ್ನ ತಗೊಂಡೋಗಿ ಹೊರಗಡೆ ಒಂದ್ ಕಡೆ ಇರುತ್ತೆ, ಅಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ಹೊತ್ತಾದ್ಮೇಲೆ. ಅಲ್ಲಿ ತಗೊಂಡೋಗಿ ಕೊಟ್ಬಿಟ್ಮೇಲೆ ಅವರು ನಮ್ಗೆ ಒಂದು ಸ್ಟೀಲ್ ಲೋಟದಲ್ಲಿ ಅದ್ರೊಂದು ಸ್ವಲ್ಪ ನಮ್ಗೆ ಪ್ರಸಾದ ಅಂತ ಕೊಡ್ತಾರೆ, ಅದನ್ನ ನಾವು ಕುಡಿಬಹುದು. ಆಮೇಲೆ ಬಾಟ್ಲು ಕೊಟ್ಟಿರ್ತಾರೆ ಒಂದಲ್ಲಿ. ಮಿಕ್ಕಿದ್ದನ್ನ ಒಂದು ಬಾಟಲ್ಗೆ ಹಾಕ್ಬಿಡ್ತಾರೆ. ಹೌದು. ಪೆಟ್ ಬಾಟಲ್ 10 ರೂಪಾಯಿ ಅಂತೆ. ಮುಂಚೆನೆ ಟಿಕೆಟ್ ಅಲ್ಲೇ ಚಾರ್ಜ್ ಮಾಡ್ಬಿಟ್ಟಿರ್ತಾರೆ. ಆ ಪೆಟ್ ಬಾಟಲ್ ಅಲ್ಲಿ ಮಿಕ್ಕಿದ ಪಾನಕ ತುಂಬಿಸಿ ನಮ್ಗೆ ಪ್ರಸಾದ ಮನೆಗೆ ತಗೊಂಡೋಗಕ್ ಕೊಡ್ತಾರೆ. ಬಟ್ ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ, ಇಲ್ಲಿ ಇಷ್ಟೆಲ್ಲ ಬೆಲ್ಲ ಅಂತಂದ್ಮೇಲೆ ಬೆಲ್ಲಕ್ಕೆ ನೀವು ಮನೆಯಲ್ಲೂ ನೀವು ಇಟ್ಟು ನೋಡಿ, ಬೆಲ್ಲನ ಒಂದು 5 ನಿಮಿಷದಲ್ಲಿ ಎಲ್ಲಿರುತ್ತೋ ಗೊತ್ತಿರಲ್ಲ, ಇರುವೆ ಬಂದ್ಬಿಡುತ್ತೆ ಸಿಹಿಗೆ. ಆದ್ರೆ ಇಲ್ಲಿ ಮಾತ್ರ ನಿಮ್ಗೆ ಅಷ್ಟೊಂದು ಜನ ಬರ್ತಾರೆ, ಪಾನಕ ಕೊಡ್ತಾರೆ, ಪಾನಕ ಕುಡಿತಾರೆ. ಆ ಜಾಗದಲ್ಲಿ ಒಂದೇ ಒಂದು ಇರುವೆ ಆಗ್ಲಿ ಅಥವಾ ನೊಣ ಆಗ್ಲಿ ಇರಲ್ಲ. ಅದೇ ಆಶ್ಚರ್ಯ ಅಲ್ಲಿ. ಇದೇ ಆಶ್ಚರ್ಯ ಇಲ್ಲಿದು. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಕಲಿಗಾಲ ಮುಗಿತಾ ಬಂದಾಗ ಆ ಒಂಥರ ಅಧರ್ಮ ಜಾಸ್ತಿ ಆಗ್ತಾ ಹೋಗ್ದಂಗೆನೆ ಇಲ್ಲಿ ಅವಾಗ ಏನಾಗತ್ತಂತೆ, ಇಲ್ಲಿ ಬೆಲ್ಲಕ್ಕೆ ಈ ಪಾನಕಕ್ಕೆ ಇರುವೆಗಳು ನೊಣಗಳು ಎಲ್ಲ ಬರಕ್ ಶುರುವಾಗುತ್ತೆ, ಅವಾಗ್ಲೇ ಕಲಿಗಾಲ ಮುಗಿಯುತ್ತೆ ಅಂತ ಅರ್ಥ ಅಂತ ಹೇಳ್ತಾರೆ. ಈಗಲೂ ಧರ್ಮ ಇನ್ನೂ ಉಳಿದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಎಲ್ಲ ದೇವಸ್ಥಾನದಲ್ಲಿ ಹೇಳ್ತಾರೆ ಅವರು. ಭಜನೆಯ ಮಾಡೋ ಭಜನೆಯ ಮಾಡೋ ಪಾದ ಭಜನೆಯ ಮಾಡೋ. ಇಲ್ಲಿ ಕಾಣ್ತಿರೋ ಗುಹೆಯಿಂದ ಒಂದವಲ್ಲಿ ಕೇವ್ಸ್ಗೆ ಹೋಗ್ಬೋದು ಅಂತ ಹೇಳ್ತಾರೆ, ಆದ್ರೆ ಈಗ ಮುಚ್ಚಿದೆ ಅದು ಇವಾಗ. ಇಲ್ಲಿ ವಿಷ್ಣುಮೂರ್ತಿ ರಂಗನಾಥನ ಕಾಣ್ಬೋದು. ಇಲ್ಲಿ 3 ನರಸಿಂಹದೇವರ ದೇವಸ್ಥಾನ ಇದೆ ಅಂತ ಹೇಳಿದ್ವಿ. ಒಂದು ಕೆಳಗಡೆ ಲಕ್ಷ್ಮೀ ನರಸಿಂಹ, ಮಧ್ಯದಲ್ಲಿ ಪಾನಕಾಲ ನರಸಿಂಹ, ಅದ್ರ ಮೇಲ್ಗಡೆ ಒಂದು ಸುಮಾರು ಮಧ್ಯದ್ದು ಪಾನಕಾಲ ನರಸಿಂಹ ಬೆಟ್ಟದ ಮೇಲಿಂದ ಸುಮಾರು 700 ಚಿಲ್ಲರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದ್ರೆ ಗಂಡಾಲ ನರಸಿಂಹ ಅಂತಿದೆ. ಅಂದ್ರೆ ಯಾವುದೇ ರೀತಿಯಾದ ಗಂಡಾಂತರ ಇದ್ದರೆ ಅದನ್ನ ನಮ್ಗೆ ಪರಿಹಾರ ಮಾಡುವಂತ ಸುಮಾರು ಜನ ಹರಕೆ ಮಾಡಿಕೊಂಡು ಅದು ಪರಿಹಾರ ಆಯ್ತು ಅಂತಂದ್ರೆ ಅಲ್ಲಿ ಹೋಗಿ ಹರಕೆ ತೀರಿಸ್ತಾರಂತೆ. ಹರಕೆ ಏನ್ ಮಾಡ್ಬೇಕು ಅದಕ್ಕೆ ತುಪ್ಪದ ದೀಪ ಅಥವಾ ಎಣ್ಣೆಯಲ್ಲಿ ದೀಪ ಹಚ್ಬಿಟ್ಟು ಬರೋದು, ನಮ್ಮ ಹರಕೆ ತೀರಿಸ್ಬಿಟ್ಟು ಬರೋದು. ಅಲ್ಲಿ ಇದೇನಿಲ್ಲ, ಏನೋ ದೇವ್ರ ಪ್ರತಿಮೆ ಅಂತ ಏನಿಲ್ಲ ಅಲ್ಲಿ. ಸೊ ಇದಿಷ್ಟು ಅಲ್ಲಿ ಗಂಡಾಲ ನರಸಿಂಹದ್ದು ಒಂದು ಇತಿಹಾಸ. అదే కింద దిగువ నరసింహస్వామి టెంపుల్ ఇప్పుడు ఎట్లా వెళ్ళాలండి? ఈ రోడ్ అంటారు కదా, మార్చి ఉంది కదా, మార్చి దగ్గర రైట్ తిరగండి, ఎదురు గాలిగోపురం కనపడుతూనే ఉంది. మంచి థ్యాంక్స్ అండి. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಕತೆ ಒಂದು ಹೇಳ್ತೀನಿ. ಈ ಕೆಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಅದೇನು ಗಾಲಿ ಗೋಪುರ ಇದೆಯಲ್ಲ, ಅದು ಕಟ್ಟಿಸಿದ್ದು ಆ ಊರಿನ ರಾಜ ವಾಸಿರೆಡ್ಡಿ ವೆಂಕಟಾದ್ರಿ ನಾಯ್ಡು ಅಂತ ಅವ್ರು ಕಟ್ಟಿಸಿದ್ರು. ಅವ್ರಿಗೆ ಈ ಪಾನಕಾಲ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡಬೇಕಾದ್ರೆ ಯಾವಾಗಲೂ ಒಂದು ಮನಸ್ಸಲ್ಲಿ ಕಾಡ್ತಿತ್ತಂತೆ, ಏನಪ್ಪ ಇದೆ ಈ ಬಿಲದ ಒಳಗೆ, ಒಂದ್ಸತಿ ನೋಡೇ ಬಿಟ್ಟು ಏನಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಅವ್ರ ಭಾವಮೈದನ ಜೊತೆಲಿ ಅಲ್ಲಿಗೆ ಹೋದ್ರಂತೆ. ಹೋಗ್ಬಿಟ್ಟು ಅವರು ಒಳಗಡೆ ಬಿಲದ ಒಳಗೆ ಕೈ ಹಾಕಿದ್ರಂತೆ. ತಕ್ಷಣವೇ ಅವ್ರ ಜೊತೆನಲ್ಲಿ ನಿಂತಿದ್ದ ಅವ್ರ ಭಾವಮೈದನಕ್ಕೆ ಅವ್ರ ಸುತ್ತಮುತ್ತಲು ಏನೋ ಹಾವು ಚೇಳೆಲ್ಲ ಕಚ್ತಾ ಇರೋಂಗೆ ಅನಿಸ್ತಿತ್ತಂತೆ. ಅದೇ ಸಮಯದಲ್ಲಿ ಇವರು ಯಾರು ಈ ರಾಜ ಬಿಲದ ಒಳಗೆ ಕೈ ಹಾಕಿದ್ರು ಅವರಿಗೂ ಕೈಯೆಲ್ಲ ಏನೋ ತಿನ್ಬಿಡ್ತಾ ಇದೆ ಅನ್ನೋ ಥರ ಅನಿಸ್ತಿತ್ತು. ತಕ್ಷಣ ಅವರು ಕೈ ಹೊರಗೆ ತೆಗೆದು ನೋಡ್ತಾರಂತೆ, ಬರೀ ಮೂಳೆ ಉಳ್ಕೊಂಡಿತ್ತಂತೆ.
ಅವಾಗ ಅವ್ರಿಗೆ ಅನಿಸ್ತಂತೆ ದೇವ್ರನ್ನ ನಾನು ಈ ಥರ ಪರೀಕ್ಷೆ ಮಾಡಬಾರ್ದಾಗಿತ್ತು ಅಂಥೇಳಿ. ಬಟ್ ಒಂದ್ಸತಿ ಅವ್ರಿಗೆ ಅನಿಸ್ತು, ಏನೋ ನನ್ನಿಂದ ಒಂದು ದೇವ್ರಿಗೆ ಒಂದು ನನ್ನ ಕೈಯ ಆಹಾರ ಆಯ್ತು. ಕೈ ಅವ್ರಿಗೆ ಆಹಾರವಾಯಿತು ಅಂತ ನನಗೊಂದು ಸಮಾಧಾನನೂ ಇತ್ತು. ಆದರೂ ಪರೀಕ್ಷೆ ಮಾಡಬಾರ್ದಿತ್ತು ಅಂತ ಅನಿಸ್ತು. ತಾನು ಮಾಡಿದ ತಪ್ಪು ಅಂತ ಗೊತ್ತಾದಾಗ ರಾಜ ಏನು ಮಾಡ್ತಾರೆ, ಪಶ್ಚಾತ್ತಾಪ ಪಟ್ಕೊಂಡು ಕೆಳಗಡೆ ಬಂದು ಅಲ್ಲಿ ಬರೀ 3 ಅಂತಸ್ತು ಮಾತ್ರ ಇರುತ್ತೆ ಗೋಪುರ. ಅದು 49 ಅಡಿ ಬೇಸ್ಮೆಂಟ್ ಅಂದರೆ ಅಡಿಪಾಯ ಹಾಕಿರೋದ್ರ ಮೇಲೆ 3 ಅಂತಸ್ತು ಮಾತ್ರ ಇರುತ್ತೆ. ಅದರ ಮೇಲೆ ಇವರು 11 ಅಂತಸ್ತುದು ಒಂದು ಗಾಳಿ ಗೋಪುರನ ನಿರ್ಮಿಸ್ತಾರೆ. ಅದು ಇವತ್ತಿಗೂ 11 ಅಂತಸ್ತು ಗೋಪುರನ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಇವತ್ತಿಗೂ ಇದೆ. ಅದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಅದು ಗಾಳಿ ಬಂದರೆ ಸ್ವಲ್ಪ ಅಲ್ಲಾಡಿದ್ರೂ ಏನು ಆಗೋಲ್ಲ, ಅದಕ್ಕೆ ಆ ಥರ ಇದೆಯಂತೆ. ಆದರೆ ಅದನ್ನು ಕಟ್ಟಿದ ಹೊಸದ್ರಲ್ಲಿ ಅವರು ಅದನ್ನು 11 ಅಂತಸ್ತು ಕಟ್ಟಿದಾಗ ಅಲ್ಲಿ ಶಿಲ್ಪಿ ಯಾರಿದ್ರು ಅವರು ನೋಡಿದ್ರೆ ಅದು ಸ್ವಲ್ಪ ಉತ್ತರ ದಿಕ್ಕಿಗೆ ಸ್ವಲ್ಪ ವಾಲ್ಕೊಂಡಿತ್ತಂತೆ. ಇದು ನೋಡಿಕೊಂಡು ಆ ಶಿಲ್ಪಿ ಏನು ಮಾಡೋದಂತೆ, ಇದು ಯಾಕೆ ಹಿಂಗಾಗಿದೆ ಅಂದ್ಕೊಂಡು ಅವಾಗೆಲ್ಲ ಈ ಶಿಲ್ಪಿಗಳೆಲ್ಲನೂ ಕಾಂಚೀಪುರಕ್ಕೆ ಹೋಗ್ತಾಯಿದ್ರಂತೆ. ಕಾಂಚೀಪುರದಲ್ಲಿ ಹೋಗಿ ಕೇಳಿದ್ರಂತೆ. ಅಲ್ಲಿ ಬೇರೆ ಎಕ್ಸ್ಪರ್ಟ್ ಶಿಲ್ಪಿಗಳಿರ್ತಾರೆ, ಅವ್ರ ಹತ್ರ ಕೇಳಿದ್ರಂತೆ, ಇದು ಯಾಕೆ ಹಿಂಗೆ ವಾಲ್ಕೊಂಡಿದೆ, ಏನು ಮಾಡಬೇಕು ಇದಕ್ಕೆ ಅಂತ. ಅದಕ್ಕೆ ಅವರು ಅಲ್ಲಿ ಹೇಳಿದ್ರಂತೆ, ಇಲ್ಲ ಅಲ್ಲಿ ನೀವು ಒಂದು ಕೆಲಸ ಮಾಡಿ, ಆ ಗೋಪುರದ ಪೂರ್ವ ದಿಕ್ಕಿಗೆ ಒಂದು ಚಿಕ್ಕದೊಂದು ಕೊಳ ನೀವು ನಿರ್ಮಾಣ ಮಾಡಿ, ಅವಾಗ ಮಾಡಿದಾಗ ಏನಾಗುತ್ತೆ, ಇದು ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರಂತೆ. ಇವತ್ತಿಗೂ ಆ ಕೊಳ ಅಲ್ಲೇ ಇದೆ, ಅದನ್ನು ತೋರಿಸ್ತೀನಿ ನಿಮ್ಗೆ ನಾನು. ಬೆಟ್ಟದ ಮೇಲೆ ನಾವು ಉಗ್ರರೂಪಿ ನರಸಿಂಹಸ್ವಾಮಿನ ನೋಡಿದ್ವಿ. ಇಲ್ಲಿ ಕೆಳಗಿನ ದೇವಸ್ಥಾನದಲ್ಲಿ ಲಕ್ಷ್ಮೀ ಸಮೇತರಾಗಿ ನರಸಿಂಹದೇವರು ಶಾಂತ ಸ್ವರೂಪದಲ್ಲಿರ್ತಾರೆ. ಇಲ್ಲಿ ಲಕ್ಷ್ಮೀ ದೇವಿ ಸ್ವಾಮಿಯ ಎದೆ ಭಾಗದ ಮೇಲೆ ನೆಲೆಸಿದಾಳೆ ಅಂತ ಏನೋ ಒಂದು ವಿಶೇಷವಾಗಿ. ಬೆಟ್ಟದ ಮೇಲೆ ನರಸಿಂಹದೇವ್ರದ್ದು ಬಾಯಿ ಅಷ್ಟೇ ಮಾತ್ರ ಕಾಣೋದು. ಬಟ್ ಕೆಳಗಡೆ ಪೂರ್ತಿ ವಿಗ್ರಹ ಇದೆ. ಲಕ್ಷ್ಮೀ ನರಸಿಂಹ ರಾಜಲಕ್ಷ್ಮಿ ಸಮೇತವಾಗಿ ತುಂಬ ಶಾಂತ ಸ್ವರೂಪಿಯಾಗಿ ನಾವು ನೋಡ್ಬೋದು. ಇಲ್ಲ, ರಾಜಲಕ್ಷ್ಮಿ ಅಮ್ಮನವರು ಅವ್ರಿಗೆ ಸಪರೇಟ್ ಪ್ರತ್ಯೇಕ ಸನ್ನಿಧಿ ಇದೆ. ಪಕ್ಕದಲ್ಲೇ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲೇ ಇದೆ. ಅಲ್ಲಿ ಜನಗಳೆಲ್ಲ ಏನಂದ್ರೆ ಮಕ್ಕಳು ಮದುವೆ ವಯಸ್ಸಿನದ್ದು ಮದುವೆ ಆಗದೆ ಹೋದ್ರೆ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನೆಲ್ಲ ಬಂದು ಹರಕೆ ಮಾಡಿಕೊಂಡು ಬಗೆಹರಿಸ್ಲಿ ಅಂತ ಕೇಳ್ಕೊಳ್ತಾರೆ. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತಂದ್ರೆ, ಲಕ್ಷ್ಮಿ ನರಸಿಂಹದೇವ್ರ ತೊಡೆ ಮೇಲೆ ಕೂತ್ಕೊಂಡು ನರಸಿಂಹದೇವ್ರನ್ನೇ ನೋಡ್ತಾ ಇದ್ದಾರೆ. ಅದು ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಬರೋ ಭಕ್ತರ ಏನು ಅವಹಾಲಗಳನ್ನೇನಿದೆ ಅದನ್ನೆಲ್ಲ ಲಕ್ಷ್ಮೀ ದೇವಿ ತಾನು ಕೇಳಿಸ್ಕೊಂಡು ನರಸಿಂಹದೇವ್ರಿಗೆ ಹೇಳ್ತಾರೆ ಅಂತ ಒಂದು ಅವ್ರದ್ದು ಪರಿಕಲ್ಪನೆ. ಪ್ರಸಾದ ಮಾಡೋ ಜಾಗ, ದೇವಸ್ಥಾನದ ಬಾವಿ, ಮಂಗಳಗಿರಿ ಪಾನಕಾಲ ನರಸಿಂಹಸ್ವಾಮಿ ಪವಾಡ ನಿಜಕ್ಕೂ ತುಂಬ ಆಶ್ಚರ್ಯ. ಇಲ್ಲಿ ನಾವು ಎಷ್ಟೇ ಪಾನಕ ಕೊಟ್ಟರು ದೇವರು ಅದರಲ್ಲಿ ಬರೀ ಅರ್ಧ ಭಾಗನ ಮಾತ್ರ ಕುಡಿಯೋದು ಇಲ್ಲಿ ಬಹಳ ವಿಶೇಷ. ಈ ಅರ್ಧ ಪಾನಕದ ವಿಷಯ ಇಲ್ಲಿ ಎಷ್ಟು ಫೇಮಸ್ ಅಂದರೆ, ಜನರ ದಿನನಿತ್ಯದ ಮಾತಿನಲ್ಲೂ ಇದು ಬಂದೇ ಬಿಡುತ್ತೆ. ಅದಕ್ಕೆ ಸಂಬಂಧಿಸಿದ ಒಂದು ಪುಟ್ಟ ತಮಾಷೆಯ ಪ್ರಸಂಗ ಇಲ್ಲಿದೆ ನೋಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳು ಅರ್ಧ ಹಾಲು ಕುಡಿದು ಮಿಕ್ಸಿರ್ತಾರಲ್ಲ ಲೋಟದಲ್ಲಿ, ಅದಕ್ಕೆ ಅಮ್ಮ ಮಗುಗೆ ಸಗಂತಾಗಿ ಬದಲಿಸ್ತವೆ ಮಂಗಳಗಿರಿ ಸ್ವಾಮಿಲಾಗ. ಅಂದರೆ ಯಾಕೆ ಅರ್ಧಕ್ಕೆ ಬಿಟ್ಟು ನೀನೇನು ಪಾನಕಾಲ ನರಸಿಂಹನ ಅಂತ ಕೇಳ್ತಾಳಂತೆ. ಮಂಗಳಗಿರಿಯ ದರ್ಶನವಂತೂ ಆಯಿತು. ಇನ್ನು ಮುಂದಿನ ಪಯಣ ಇಂದ್ರಕೀಲಾದ್ರಿ ಹತ್ರ ಸಿಗೋಣ ಪಾರ್ಟ್ 2ನಲ್ಲಿ.